ಅವ್ರಿಗೆ ಫೆಸಿಲಿಟಿ ಇದೆಯೋ ಅದೆಲ್ಲ ಕೊಡಿ. ಅವರು ಗೌರ್ಮೆಂಟ್ ಆ್ಯಸ್ ಪರ್ ವಾಟ್ ಡಿಸ್ಟರ್ಬ್ ಇದೆ ಫೀಸ್ ಕಟ್ಟಿದ್ರು ಸಹ ರಸೀದಿ ಕೇಳಬೇಕು ಆಯ್ತಾ. ಸಾರ್ವಜನಿಕರ ಮನವಿ ಏನೇ ಫೀಸ್ ಕಟ್ಟಿದ್ರು ಏನು ಡಿ ಎಸ್ ಹೇಳ್ತಾರೆ ರಸೀದಿ ಕೇಳಬೇಕು. ಆಮೇಲೆ ಬಂದ್ಬಿಟ್ಟು ಅವ್ರ ಕಾಸು ಕೇಳಿದ್ರು ಕಾಸು ಕೇಳಿದ್ರು ಇದೆಲ್ಲ ಮಾತಾಡಬಾರ್ದು. ನೀವೇನೇ ಯಾರೇ ನಮ್ಮ ಯಾರೇ ಸಾರ್ವಜನಿಕರ ಮನವಿ ನಮ್ಮ ಎಲ್ಲ ಪೊಲೀಸರೇ ಪೊಲೀಸ್ ಈ ಕಡೆ ತಿರ್ಕೊಳಕ್ಕೆ ಎಲ್ಲ ಬನ್ನಿ. ಆಡಿಯನ್ಸ್ ಎಲ್ಲ ಕರೆಯಪ್ಪ ಈ ಕಡೆ. ಕಾನೂನಿನ ಅರಿವಿನ ಬಗ್ಗೆ ಜನಗಳಿನಲ್ಲಿ ಮಾಹಿತಿ ಕೊಡೋದಕ್ಕೆ ಸಾಹೇಬರು ನೋಡಿ ಅವ್ರ ಕೆಲಸಗಾರಿಗಳನ್ನೆಲ್ಲ ಬಿಟ್ಟು ಎಷ್ಟು ಕೆಲಸ ಇರುತ್ತೆ ಅವ್ರಿಗೆ, ಆದರೂ ಸಹ ಜನಕ್ಕೆ ಒಳ್ಳೇದಾಗಲಿ, ಜನಕ್ಕೆ ಒಂದು ಒಳ್ಳೆ ಇದು ಮೆಸೇಜ್ ಹೋಗಲಿ, ಜನಕ್ಕೆ ಸಾರ್ವಜನಿಕರಿಗೆ ಒಂದು ಒಳ್ಳೆ ಸರ್ವಿಸ್ ಸಿಗಲಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಂತ ಅವ್ರು ಎಷ್ಟೇ ಬ್ಯುಸಿ ಇದ್ರು ಸಹ ಸಾಹೇಬರು ಬಿಡುವು ಮಾಡ್ಕೊಂಡು ಆಸ್ಪತ್ರೆಗೆ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಮ್ಮ ಆಸ್ಪತ್ರೆಯ ಪರವಾಗಿ ಅವ್ರಿಗೆಲ್ಲ ನಮ್ಮ ತುಂಬ ಹೃದಯದ ಸ್ವಾಗತ ಬಯಸ್ತೀನಿ. ಅದೇ ರೀತಿ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ನಮ್ಮ ಉಪಾಧ್ಯಕ್ಷರು ಬಂದಿದ್ದಾರೆ, ನಮ್ಮ ಕಲಾಸೆಲ್ವಿ ಮೇಡಮ್ ಬಂದಿದ್ದಾರೆ, ನಮ್ಮ ಅಡ್ವೊಕೇಟ್ ಅಸೋಸಿಯೇಷನ್ ಬಂದಿದ್ದಾರೆ, ನಮ್ಮ ಎಲ್ಲ ಮೆಂಬರ್ಸ್ ಬಂದಿದ್ದಾರೆ, ನಮ್ಮ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಸೊ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು 2 ನಿಮಿಷ ತಗೋತೀನಿ. ಸಾಹೇಬರು ಬಂದಿರೋದು ನಮ್ಮ ಏನಾಗುತ್ತೆ ನಮ್ಮ ಹಕ್ಕುಗಳನ್ನ ಅಂದರೆ ನಮಗೇನು ಸವಲತ್ತು ಬೇಕಾಗಲಿ, ಇವಾಗ ತಹಸೀಲ್ದಾರ್ ಆಫೀಸಲ್ಲಾಗಲಿ, ಇಲ್ಲ ಬಸ್ ಸ್ಟ್ಯಾಂಡಲ್ಲಾಗಲಿ, ಇಲ್ಲ ಆಸ್ಪತ್ರೆಯಲ್ಲಾಗಲಿ ಏನೇ ನಿಮ್ಮ ಸವಲತ್ತು ಬೇಕಾಗುತ್ತೆ ಅದನ್ನು ನೀವು ನಮ್ಮಲ್ಲಿ ಒದಗಿಸ್ಕೋಬೋದು. ಒಂದು ಸೌಜನ್ಯ ರೀತಿಯಿಂದ ವರ್ತಿಸ್ಕೊಂಡು, ಒಂದು ಮೆಕ್ಯಾನಿಕಲ್ ಹೋಗಿ ವರ್ತಿಸ್ಕೊಂಡು ಅದನ್ನು ಸೌಜನ್ಯ ಫೆಸಿಲಿಟೀಸ್ ಪಡಿಬೇಕಾಗುತ್ತೆ. ಅದರಲ್ಲಿ ನಿಮ್ಗೆ ಏನೋ ಸಮಸ್ಯೆ ಐತಂದರೆ ನಾವಿರ್ತೀವಿ, ನಮ್ಮಿರೋ ಸಾಹೇಬ್ರು ಇರ್ತಾರೆ, ನಮ್ಮ ಗಮನಕ್ಕೆ ತರ್ಬೋದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲೆಲ್ಲ ಸಾಕಷ್ಟು ಕಂಪ್ಲೇಂಟ್ಸ್ ಏನು ಬರ್ತಾ ಇದೆ ಅಂದರೆ ಸಾರ್ವಜನಿಕರಿಂದ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಏಜೆಂಟ್ರು ಅಂತ. ನೀವು ಯಾರು ಕಾಸು ಕೊಡೋ ನೆಸಿಟಿ ಇಲ್ಲ. ನೀವೇನಾದರೂ ಕಾಸು ಯಾರು ಕೇಳಿದ್ರೆ ಬಿಲ್ ಕೊಡಿ ಅಂತ ಕೇಳಿ, ಬಿಲ್ ಕೊಡದೆ ಯಾವುದೇ ₹1 ಯಾರಿಗೂ ಕೊಡಬೇಡಿ ನೀವು. ಇಲ್ಲಿ ಸಾಕಷ್ಟು ಏನಾಗುತ್ತೆ ಪಬ್ಲಿಕ್ಸ್ ಆಗಲಿ ಬ್ರೋಕರ್ಸ್ ಅಂತ ಎಲ್ಲ ಸುತ್ತಾ ಇರ್ತಾರೆ. ನೀವು ಕೊಡ್ತೀನಂದ್ರೆ ಇಸ್ಕೋತಾರೆ, ನೀವು ಕೊಡಲ್ಲ ಅಂದ್ರೆ ಯಾಕೆ ಇಸ್ಕೋತಾರೆ ಅವರು? ಹಂಗಾಗಿ ನೀವು ಸಾರ್ವಜನಿಕರು ಯಾರೇ ನಿಮ್ಮ ದುಡ್ಡನ್ನು ಕೇಳಿದ್ರೆ, ಯಾರ ನಮ್ಮ ಅಟೆಂಡರ್ಸ್ ಆಗಲಿ, ಯಾರ ಬ್ರೋಕರ್ಸ್ ಬಂದಾಗಲಿ ದುಡ್ಡನ್ನು ಕೇಳಿದ್ರೆ ದಯವಿಟ್ಟು ಕೊಡೋಕೆ ಹೋಗಬೇಡಿ. ನಿಮ್ಮ ರಸೀದಿನ ಪಡೆದು ಇಷ್ಟನ್ನ ಕೇಳಬೇಕು. ಇದರಿಂದ ಸಾಕಷ್ಟು ಕಂಪ್ಲೇಂಟ್ಸ್ನ ನೀವು ಅವಾಯ್ಡ್ ಮಾಡ್ಬೋದು. ನೀವೇನು ಮಾಡ್ಬಿಡ್ತೀರಾ, ಬ್ಲಡ್ ಬ್ಯಾಂಕಿಗೆ ಅಷ್ಟು ಕೇಳಿದ್ರಿ, ₹1,000 ಕೇಳಿ, ₹2,000 ಕೇಳಿದ್ರು, ಅಲ್ಲಿಗೆ ಎಷ್ಟು ಕೇಳಿದ್ರು, ಇಷ್ಟು ಕೇಳಿದ್ರು, ದುಡ್ಡು ಕೊಟ್ಬಿಟ್ಟು ಅಲ್ಲಿ ಮತ್ತು ಅಲ್ಲಿ ಏನು ನೀವು ಕೊಟ್ಬಿಟ್ಟು ಹೋಗ್ಬಿಟ್ರೆ ಏನು ಪ್ರಯೋಜನ ಆಗುತ್ತೆ? ಗಮನಕ್ಕೆ ತರಬೇಕು ನಮಗೆ. ಯಾರು ಸಾರ್ವಜನಿಕರ ಮನವಿ ಏನಂದರೆ ದಯವಿಟ್ಟು ಯಾರು ದುಡ್ಡನ್ನ ಕೊಡೋದು. ನಮ್ಮ ಆಸ್ಪತ್ರೆಯಲ್ಲಿ ಏನಿದೆ ಸ್ಟಿಪ್ಯುಲೇಟೆಡ್ ಅಮೌಂಟ್ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದೆ ಅಮೌಂಟ್ ಮಾತ್ರ ನೀವು ಕೊಡಬೇಕಾಗುತ್ತೆ. ಅದನ್ನು ಬಿಟ್ಟು ಬೇರೆ ಎಕ್ಸ್ಟ್ರಾ ಏನು ಕೊಡೋಂಗಿಲ್ಲ. ನೀವು ಏನು ಬಿಲ್ ದುಡ್ಡು ಕೇಳಿದ್ರು ರಸೀದಿ ಇಸ್ಕೋಬೇಕು. ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಏನು ಕಾಯಂ ಜನತಾ ಲೋಕ ಅದಾಲತ್ ಅನ್ನೋ ವಿಚಾರವಾಗಿ ಇವತ್ತಿನ ನಾವು ಹಾಸ್ಪಿಟ್ಲಿಗೆ ಬಂದಿದ್ವಿ. ಇದರ ಒಂದು ಉದ್ದೇಶ ಏನಂದರೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಜನಸಾಮಾನ್ಯರಿಗೆ ಸಿಗಬೇಕು ಅದು ಭಾಳ ಮುಕ್ತವಾಗಿ ಕಾನೂನಾತ್ಮಕವಾಗಿ ಸಿಗಬೇಕು ಅಂತ. ಯಾವುದೇ ರೀತಿ ಅದರಲ್ಲಿ ಭೇದ ಭಾವ ಇರಬಾರ್ದು. ಈಗ ನಾವು ಪರ್ಟಿಕ್ಯುಲರ್ಲಿ ಹಾಸ್ಪಿಟ್ಲಿಗೆ ಬಂದಿದ್ವಿ. ಹಾಸ್ಪಿಟ್ಲಲ್ಲಿ ವಿಶೇಷವಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗಿದೆ. ಮೆಡಿಕಲ್ ಟ್ರೀಟ್ಮೆಂಟ್ ಯಾರೋ ಒಬ್ರು ಪೇಯ್ನ್ ಅಂತ ಬಂದಾಗ ಅವ್ರು ಡಾಕ್ಟ್ರು ಅವ್ರನ್ನ ಇಮಿಡಿಯೇಟಾಗಿ ಟ್ರೀಟ್ ಮಾಡೋದು ಭಾಳ ಇಂಪಾರ್ಟೆಂಟು. ಇದೇ ಡ್ಯೂಟಿ ಆಫ್ ದಿ ಡಾಕ್ಟರು. ಅದೇ ರೀತಿ ನೆಕ್ಸ್ಟು ಡ್ರಗ್ಸ್ ಸಂಬಂಧಪಟ್ಟಂತೆ ಅಂದರೆ ಮೆಡಿಸನ್ ನಿಮ್ಗೆ ಏನು ಕೊಡ್ತಾರೆ, ಟ್ಯಾಬ್ಲೆಟ್ ಆಗಿರ್ಬೋದು, ಟಾನಿಕ್ ಆಗಿರ್ಬೋದು, ಸಿರಾಪ್ಲಾಗಿರ್ಬೋದು ಅಥವಾ ಇಂಜೆಕ್ಷನ್ಗಳಾಗಿರ್ಬೋದು, ಗೌರ್ಮೆಂಟ್ ಏನು ಫಿಕ್ಸೇಷನ್ ಮಾಡಿದಾರೋ ಅದೇ ಪ್ರೈಸ್ ನೀವು ಕೊಟ್ಟು ರೆಸಿಪ್ಟ್ ತಗೊಳ್ಳಿ. ಈಗಾಗಲೇ DS ಹೇಳಿದ್ದಾರೆ. ಅದರಿಂದ ಈ ಫೆಸಿಲಿಟಿ ನಿಮಗೆ ಅವೈಲೇಬಲ್ ಇದೆ. ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅಂದರೆ ಡಿ ಎಸ್ ಕಂಪ್ಲೇಂಟ್ ಮಾಡ್ಬೋದು ಅಥವಾ ನಮಗೂ ಹೇಳ್ಬೋದು. ಯಾರಾದರೂ ಆ ರೀತಿ ಏನಾದರೂ ಮಾಡಿದ್ರೆ ಅವ್ರ ಮೇಲೆ ಬೇಕಾದ್ರೆ ಕಾನೂನು ರೀತಿ ಕ್ರಮ ಜರುಗಿಸ್ಬೋದು. ಇದು ಒಟ್ಟಾರೆಯಾಗಿ ಸಾರ್ವಜನಿಕರಿಗೋಸ್ಕರ ಇರುವಂಥ ಒಂದು ಸೇವೆ ಆಗಿರಿಂದ ಅಂದರೆ ಹಾಸ್ಪಿಟಲ್ ಫೆಸಿಲಿಟಿ ಎಲ್ಲರೂ ಸಹ ಇದನ್ನ ಉಪಯೋಗಿಸ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸಾರ್ವಜನಿಕ ಆಸ್ಪತ್ರೆ ಅಂದ್ರೇ ಜನರಿಗೋಸ್ಕರ ಸರ್ಕಾರ ತೆರೆದಿರುವಂಥ ಒಂದು ಆಸ್ಪತ್ರೆ ಆಗಿದೆ. ಇದರಲ್ಲಿ ಏನೇ ರೋಗ ರುಜಿನಗಳಿದ್ರೂ ಡಾಕ್ಟರ್ಗಳನ್ನು ಭೇಟಿಯಾಗ್ಬೋದು, ಡಾಕ್ಟರ್ಗಳಂತ ಚಿಕಿತ್ಸೆಯನ್ನು ತಗೋಬೋದು. ಈಗಾಗಲೇ ಡಾಕ್ಟರ್ ಹೇಳಿದಾಗೆ ಈ ದಲ್ಲಾಳಿಗಳಿರ್ತಾರೆ, ಏನೇ ಕೆಲಸ ಆಗಬೇಕಾದ್ರೂ ತಾಲೂಕು ಆಫೀಸ್ ಹತ್ರ, ಪೊಲೀಸ್ ಸ್ಟೇಷನ್ ಹತ್ರ, ಬೇರೆ ಬೇರೆ ಕಡೆಗಳೆಲ್ಲ ದಲ್ಲಾಳಿಗಳಿದೆ. ಅದೇ ರೀತಿಯಾಗಿ ಆಸ್ಪತ್ರೆ ಹತ್ರನೂ ಇದ್ದಾರೆ ಕೆಲವರೆಲ್ಲ. ಅವ್ರ ಮುಖಾಂತರ ಡಾಕ್ಟರ್ಗಳ ಹತ್ರ ಬರೋದು, ಅವ್ರು ದುಡ್ಡು ತಗೊಳ್ಳೋದು, ಡಾಕ್ಟರ್ಗಳಿಗೆ ಕೊಡ್ತೀನಿ ಅಂತ ಹೇಳೋದು, ಈ ಥರ ಎಲ್ಲ ನಡೀತಾ ಇದೆ. ಹಾಗಾಗಿ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು. ಏನು ಸರ್ಕಾರದಿಂದ ಪ್ರಿಸ್ಕ್ರೈಬ್ಡ್ ಫೀ ಏನಿದೆ ಅದನ್ನು ಮಾತ್ರ ಕಟ್ಟಬೇಕಾಗುತ್ತೆ. ಬೇರೆ ದುಡ್ಡನ್ನು ಯಾವುದೇ ಸ್ಟಾಫ್ ಆಗಲಿ ಡಾಕ್ಟರ್ಗಳಿಗಾಗಲಿ ಯಾವುದೇ ಕೊಡುವಂಥ ಅವಶ್ಯಕತೆ ಇಲ್ಲ, ಈಗಾಗಲೇ ಡಾಕ್ಟರ್ ಹೇಳಿದಾಗೆ. ಹಾಗಾಗಿ ಸಾರ್ವಜನಿಕರು ಎಚ್ಚೆತ್ಕೊಂಡು
ಯಾರೂ ದಲ್ಲಾಳಿಗಳ ಮುಖಾಂತರ ಆಸ್ಪತ್ರೆ ಒಳಗಡೆಗೆ ಬರಬೇಡಿ ದಯವಿಟ್ಟು. ಅಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಡಾಕ್ಟ್ರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಅಂಥ ದಲ್ಲಾಳಿಗಳು ಯಾರಾದರೂ ಈ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿದ್ದರೆ ಅವ್ರನ್ನ ಈ ಕೂಡಲೇ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು. ಕಾರಣ ಏನು ಅಂತಂದರೆ ಡಾಕ್ಟ್ರುಗಳ ಹೆಸರು ಹೇಳ್ಕೊಂಡು ಸ್ಟಾಫ್ಗಳ ಹೆಸರು ಹೇಳ್ಕೊಂಡು ಅವರು ದುಡ್ಡನ್ನು ಪೇಷಂಟ್ಸ್ ಹತ್ರ ಕಬಳಿಸುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ಜನ ಎಚ್ಚೆತ್ತುಗಳು ಕೊಡೋರು ಇರೋರು ತಗೊಳ್ಳೋರು ಇದ್ದೇ ಇರ್ತಾರೆ. ಯಾಕೆ ಹೇಳಿದಾಗೆ ಸಾಹೇಬ್ರು ಹೇಳಿದಾಗೆ. ಹಾಗಾಗಿ ಸಾರ್ವಜನಿಕರು ತುಂಬ ಎಚ್ಚರಿಕೆಯಿಂದ ನಡ್ಕೋಬೇಕಾಗುತ್ತೆ. ಈ ಒಂದು ವಿಚಾರದಲ್ಲಿ ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಇದನ್ನೆಲ್ಲ ನಿರಂತರವಾಗಿ ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ದಿನ ನಿನ್ನೆ ಒಂದು ಏನು ಕುವೆಂಪು ಬಸ್ ನಿಲ್ದಾಣ ಏನಿತ್ತು ಅಲ್ಲೂ ಸಹ ವಿಸಿಟ್ ಮಾಡಿ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಗೌರವಾನ್ವಿತ ನ್ಯಾಯಾಧೀಶರು ವಿಚಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ದಿನ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗೌರವಾನ್ವಿತ ನ್ಯಾಯಾಧೀಶರು ಮತ್ತು ನಾವೆಲ್ಲ ಬಂದು ಸಾರ್ವಜನಿಕರ ಬಗ್ಗೆ ಕುಂದುಕೊರತೆಗಳ ಬಗ್ಗೆ ಆಲಿಸ್ತಾ ಇದ್ದೀವಿ. ದಯವಿಟ್ಟು ಏನಾದರೂ ಇದ್ದರೆ ಮೊದಲನೇದಾಗಿ ಡಾಕ್ಟ್ರಿಗೆ ಗಮನಕ್ಕೆ ತನ್ನಿ. ಅದು ಅಲ್ಲೂ ಕೆಲಸ ಆಗಿಲ್ಲ ಅಂದರೆ ನಮ್ಮ ಸಾಹೇಬ್ರ ಗಮನಕ್ಕಾಗಲಿ, ಕಮಿಟಿಯವ್ರ ಗಮನಕ್ಕಾಗಲಿ, ನಮ್ಮೆಲ್ಲರೂ ಯಾರಾದರೂ ನಮ್ಮ ಗಮನಕ್ಕೆ ತಂದರೆ ನಾವು ಅದ್ರ ಬಗ್ಗೆ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ. ಕೊಡಬಾರ್ದು. ಯಾಕೆ ಕೊಡ್ತೀರಾ? ಹಂಗೆ ಯಾರಾದರೂ ಹೇಳೋಗಿದ್ರೆ ಡಾಕ್ಟರ್ ಗಮನಕ್ಕೆ ತನ್ನಿ. ಓದಿರೋರು ಏನೋ ಮಾಡ್ತಾರೆ, ಓದಿಲ್ಲ ಏನು ಮಾಡ್ತಾರೆ ಅವರು ಕೆಲವರು ಇರ್ತಾರೆ, ಅವ್ರಿಗೆ ಏನು ಗೊತ್ತಾಗಲ್ಲ, ಕೊಟ್ಬಿಟ್ಟು ಹೋಗ್ತಾರೆ. ಆಯ್ತು, ಈಗ ನಾನು ಹೇಳಿದ್ರೆ ಯಾರಿಗೆ ಸಮಸ್ಯೆ ಆಗಿದೆ ಅವರೇ ಬಂದು ಹೇಳ್ಬೇಕಾಗ್ತದೆ. ಅದಕ್ಕೆ ಒಂದು ಏನೋ ನಂಬರ್ ಒಂದು ಈಗ ಪರವಾಗಿ ಏನು ಬೇಡ. ಈಗ ಡಿ ಎಸ್ ಅವ್ರು ಇರ್ತಾರೆ. ಈಗ ಸರ್ ಡಿ ಎಸ್ ಅವ್ರು ಇರ್ತಾರೆ. ಡಿ ಎಸ್ ಅವ್ರು ಹೇಳಿ ಎಲ್ಲ ಮಾಡ್ತಾರೆ. ಆ ಥರ 99% ಮಾಡಲ್ಲ, 1% ಇರ್ತಾರೆ. ಆ ಥರ ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ. 100% ಅದ್ರ ಬಗ್ಗೆ ಸಮಸ್ಯೆ ಇದ್ದರೆ ಡಾಕ್ಟ್ರಿಗೆ ಹೇಳಿ. ಅದು ಇಲ್ಲದೆ ನಮ್ಮ ಕೋರ್ಟ್ಗೆ ಬಂದು ಲೀಗಲ್ ಸರ್ವಿಸ್ ಅಥಾರಿಟಿ ಅಂತಿದೆ, ನಮಗೆ ಹೇಳಿದ್ರೆ ನಾವು ಬೇಕಾದ್ರೆ ಕರೆಸಿ ಹೇಳ್ತೀವಿ ಅಥವಾ ನಾವು ಡೈರೆಕ್ಷನ್ ಕೊಡ್ತೀವಿ. ಅದಾದಷ್ಟು ಬೇಗ ನಿಮ್ಮ ಇದು ಡಾಕ್ಟ್ರ್ ಹೇಳ್ತಾರೆ ನೋಡ್ಕೊಳ್ಳಿ. ಆಫೀಸ್ ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲಿ ಆಫೀಸ್ ಇದೆ. ಸ್ಮಾರ್ಟ್ ನಾನು ಸಿಕ್ಕಿಲ್ಲ ಅವರು ನಮ್ಮ ಶ್ರೀಧರ್ ಅಂತ ಇದ್ದಾರೆ, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅವ್ರ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದು. ಆಮೇಲೆ ನಮ್ಮ ಸೂಪರಿಂಟೆಂಡೆಂಟ್ ಬೋರ್ಡ್ನಲ್ಲಿ ಹಾಕಿದ್ದೆ. ಕಾಂಟ್ಯಾಕ್ಟ್ ನಂಬರ್ ಬೋರ್ಡ್ನಲ್ಲಿದೆ. ಲೋಕಾಯುಕ್ತ ನಂಬರ್ ಬೋರ್ಡ್ನಲ್ಲಿದೆ. ಅದಾಗಿಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ಆಗಿಲ್ಲ ಅಂದರೆ ಶ್ರೀಧರ್ ಇರ್ತಾರೆ, ಇಲ್ಲ ನಮ್ಮ ಸುಬ್ರಹ್ಮಣ್ಯ ಇರ್ತಾರೆ, ನಮ್ಮ ಆಫೀಸ್ನಲ್ಲಿ ಯಾರು ಇದ್ದೇ ಇರ್ತಾರೆ. ಅಲ್ಲಿ ನೀವು ಅರ್ಜಿನ ಕೊಟ್ಟು ಹೋದ್ರೆ ನಾವು ಅದನ್ನು ಫಾಲೋ ಅಪ್ ಮಾಡಿ ನಮ್ಮ ಗಮನ ತೊಗೊಂಡ್ಬರ್ತೇವೆ. ಸ್ಕ್ಯಾನಿಂಗ್ ಮಾಡೋಕ್ಕೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಇರುತ್ತೆ. ಅದಕ್ಕೆ ಯಾವುದೇ ಕಾಲ ಸರ್ಕಾರದಿಂದ ಇರುತ್ತೆ. ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳಿದ್ರೆ ನಮ್ಮ ಗಮನಕ್ಕೆ ತನ್ನಿ ಸಾಹೇಬ್. ಸರ್ ನೋಡಿ, ಈಗ ಅವೈಲೇಬಲ್ ಸರ್ವಿಸಸ್ ಅಂತೆಲ್ಲ ನೋಡಿ, ಅಲ್ಲಿ ಲಿಸ್ಟೇ ಇದೆ, ಬೋರ್ಡ್ ಇದೆ ನೋಡಿ, ಗೊತ್ತಾಗುತ್ತಾನೆ. ಮತ್ತು ಕಂಪ್ಲೇಂಟ್ ಒಂದು ಬೋರ್ಡ್ ಇದೆ, ಯಾರ್ಯಾರು ಕಂಪ್ಲೇಂಟ್ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೀವಿ. ಅದೇನು ತೊಂದರೆ ಆಗಲ್ಲ ಅಂತ ನನ್ನೊಂದು ಅಭಿಪ್ರಾಯ. ಈ ಕೇಸ್ ತೊಂದರೆ ಆದರೆ ಡಿ ಎಸ್ ಹೇಳಿ, ನಮಗೆ ಹೇಳಿ, ಅದ್ರ ಬಗ್ಗೆ ಕರ್ಸಿ ನಾವು ಹೇಳ್ತೀವಿ. ಅದೇನು ತೊಂದರೆ ಆಗಲ್ಲ. ಆದಷ್ಟು ನೀವು ಸಹ ಜನಸಾಮಾನ್ಯರು ಅಷ್ಟೇ, ಸಾರ್ವಜನಿಕರು ನೀವು ಆಸ್ಪತ್ರೆಯ ವೈದ್ಯರ ಜೊತೆ ಆಗಲಿ, ಸಿಬ್ಬಂದಿ ಜೊತೆ ನೀವು ಸೌಜನ್ಯ ರೀತಿಯಿಂದ ಸಹಕರಿಸ್ಬೇಕು. ಅವ್ರ ಜೊತೆ ಏನು ಸಮಸ್ಯೆ ಇದ್ರೆ ಕೇಳಬೇಕು. ಟೈಮ್ ಆದಮೇಲೆ ಬಂದು ಹೇಳೋದು, ಮತ್ತು ಡಾಕ್ಟ್ರ್ ಡ್ಯೂಟಿ ಟೈಮ್ ಮುಗಿದಿರ್ತೈತೆ, ಅವ್ರನ್ನೇ ನೋಡೋರು ತಪ್ಪಾಗ್ತೈತೆ. ಯಾಕಂದ್ರೆ ಬೆಳಗಿನ ಸಂಜೆವರೆಗೆ ಅವರು ಮಾಡಿರ್ತಾರೆ. ನೀವು ಒಂಚೂರು ಸೌಹಾರ್ದತೆಗಿದ್ರೆ ಎಲ್ಲ ಕೆಲಸ ಸ್ಮೂತಾಗಿ ಆಗ್ತೈತೆ. ಯಾಕಂದ್ರೆ ಸಾರ್ವಜನಿಕ ಸೌಲಭ್ಯ ಸೌಕರ್ಯ ಸಿಗಬೇಕಾದ್ರೆ ಜನಸಾಮಾನ್ಯರು ಅದಕ್ಕೆ ನೀವು ಸಹಕರಿಸ್ಬೇಕಾಗ್ತೈತೆ. ಅದನ್ನು ನೀವೆಲ್ಲ ಸಹಕರಿಸಿ ಅದೇ ಮುಂದುವರಿತೈತೆ.